ಸ್ನೇಹಿತರೆ, ವಿವೋನ ಯಾವುದೇ ಫೋನಲ್ಲಿ ನಾವು ಫಾಂಟ್ ಸೈಜ್ನ ಯಾವ ರೀತಿ ಇನ್ಕ್ರೀಸ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ನಮಗೆ ತುಂಬ ಸಣ್ಣದಾಗಿ ಕಾಣ್ತಾ ಇದೆ ಅಥವಾ ನಿಮ್ಮ ಒಂದು ಕಣ್ಣಿನ ಒಂದು ಏನಾದರೂ ಸಮಸ್ಯೆ ಇದೆ ಅಥವಾ ನಿಮಗೆ ಫಾಂಟ್ ಸೈಜ್ ಅನ್ನೋದು ದೊಡ್ಡದಾಗಿ ಬೇಕು ಅಂದರೆ ಯಾವ ರೀತಿ ನಾವು ಇನ್ಕ್ರೀಸ್ ಮಾಡ್ಕೋಬೋದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ವಿವೋನ ಯಾವುದೇ ಫೋನಲ್ಲಿ ಇರ್ಬೋದು ಸ್ನೇಹಿತರೆ, ವಿವೋನ ಯಾವುದೇ ಮಾಡೆಲ್ ಫೋನಲ್ಲಿ ಸೇಮ್ ಸೆಟ್ಟಿಂಗ್ ಇರುತ್ತೆ, ನೀವು ಮಾಡ್ಕೋಬಹುದು. ನಾನು ಸಂಪೂರ್ಣವಂತ ಪ್ರೊಸೆಸ್ನ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳೋಣ. ನಾವು ವಿವೋನಲ್ಲಿ ನಾವು ಫಾಂಟ್ ಸೈಜ್ನ ಇನ್ಕ್ರೀಸ್ ಮಾಡಬೇಕು ಅಂದರೆ ನಾವು ಸೆಟ್ಟಿಂಗ್ಸ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ವಿವೋನಲ್ಲಿ ಶಾರ್ಟ್ಕಟ್ ಆ್ಯಂಡ್ ಆಕ್ಸೆಸಿಬಿಲಿಟಿ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ನೋಡ್ಬೋದು ಶಾರ್ಟ್ಕಟ್ಸ್ ಆ್ಯಂಡ್ ಆಕ್ಸೆಸಿಬಿಲಿಟಿ ಅಂತ ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಇಲ್ಲಿ ಬರುತ್ತೆ. ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಆಕ್ಸೆಸಿಬಿಲಿಟಿ ಅಂತ ಇದೆ ನೋಡಿ, ಕೆಳಗಡೆ ಆಕ್ಸೆಸಿಬಿಲಿಟಿ ಅಂತ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಆಕ್ಸೆಸಿಬಿಲಿಟಿ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಫಾಂಟ್ ಆ್ಯಂಡ್ ಡಿಸ್ಪ್ಲೇ ಸ್ಟೈಲ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೋಡ್ಬೋದು, ಸ್ಟೈಲ್ ಅಲ್ಲ, ಫಾಂಟ್ ಆ್ಯಂಡ್ ಡಿಸ್ಪ್ಲೇ ಸೈಜ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೋಡಿ, ಫಾಂಟ್ ಆ್ಯಂಡ್ ಡಿಸ್ಪ್ಲೇ ಸೈಜ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಪ್ರಿವ್ಯೂ ಅಂತ ಇಲ್ಲಿ ಮೇಲ್ಗಡೆ ನಮಗೆ ತೋರಿಸ್ತಾ ಇದೆ ಯಾವ ರೀತಿ ಕಾಣ್ತಾ ಇದೆ ಅಂತ. ಇಲ್ಲಿ ಸ್ವಲ್ಪ ಸೈಜ್ನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ಕೋಬಹುದು. ನಾವು ದೊಡ್ಡದು ನೋಡ್ಬೋದು, ಈ ರೀತಿ ದೊಡ್ಡದು ಮಾಡಿದರೆ ಮೇಲ್ಗಡೆ ನೋಡ್ಬೋದು ಯಾವ ರೀತಿ ಕಾಣುತ್ತೆ ಅಂತ ಇಲ್ಲಿ ಪ್ರಿವ್ಯೂ ಅಂತ ತೋರಿಸ್ತಾ ಇದೆ. ಇಲ್ಲಿ ನೋಡಿ, ಸಣ್ಣದಾಗಿ ಮಾಡ್ತೀನಿ, ಸಣ್ಣದಾಗಿ ಮಾಡಿದ್ಮೇಲೆ ಈ ರೀತಿ ಕಾಣುತ್ತೆ ಅಂತ ತೋರಿಸ್ತಾ ಇದೆ ಸ್ನೇಹಿತರೆ. ಇಲ್ಲಿ ನಾನು ಅದಕ್ಕಾಗಿ ಇನ್ನೂ ಸಂಪೂರ್ಣವಾಗಿ ದೊಡ್ಡದು ಮಾಡಿ ತೋರಿಸ್ತೀನಿ. ನೋಡ್ಬೋದು, ಸಂಪೂರ್ಣವಾಗಿ ದೊಡ್ಡದು ಮಾಡಿಬಿಟ್ಟು ಈ ರೀತಿ ಸಂಪೂರ್ಣವಾಗಿ ದೊಡ್ಡದು ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಈ ರೀತಿ ಇಷ್ಟು ಒಂದು ಸೈಜಿನಲ್ಲಿ ಈ ರೀತಿ ಲೆಟರ್ಸ್ ಕಾಣುತ್ತೆ ಅಂತ ಪ್ರಿವ್ಯೂ ಮೇಲ್ಗಡೆ ತೋರಿಸ್ತಾ ಇದೆ. ಕೆಳಗಡೆ ಡಿಸ್ಪ್ಲೇ ಸೈಜ್ ಅಂತ ಇದೆ ಸ್ನೇಹಿತರೆ, ಡಿಸ್ಪ್ಲೇ ಸೈಜ್ನು ಕೂಡ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ನಂತರದಲ್ಲಿ ಇನ್ನೂ ಕೆಳಗಡೆ ಬಂದ್ಬಿಟ್ಟು ಕೆಲವೊಂದಿಷ್ಟು ಆಪ್ಷನ್ಸ್ಗಳನ್ನ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಬೋಲ್ಡ್ ಟೆಕ್ಸ್ಟ್ ಅಂತ ಇದೆ. ಬೋಲ್ಡ್ ಟೆಕ್ಸ್ಟ್ ಅಂದರೆ ನಮ್ಮ ಒಂದು ಟೆಕ್ಸ್ಟ್ ಏನಿರುತ್ತೆ ಲೆಟರ್ಸು ಸ್ವಲ್ಪ ಬೋಲ್ಡ್ ಆಗಿ ಕಾಣುತ್ತೆ. ಬೋಲ್ಡ್ ಅಂದರೆ ಸ್ವಲ್ಪ ಎದ್ದು ಕಾಣುತ್ತೆ, ಈ ರೀತಿ ನೋಡ್ಬೋದು. ಬೋಲ್ಡನ್ನು ನೀವು ಆನ್ ಮಾಡಿದರೆ ಸಂಪೂರ್ಣವಾಗಿ ಬೋಲ್ಡ್ ಕಾಣುತ್ತೆ, ಅಂದರೆ ಈ ರೀತಿ ಹೈಲೈಟೆಡ್ ಆಗಿ ಕಾಣುತ್ತೆ. ಈ ರೀತಿ ನಾವು ನಮ್ಮೊಂದು ಫಾಂಟ್ ಸೈಜ್ನ ಹೆಚ್ಚು ಕಡಿಮೆ ನೋಡ್ಬೋದು. ನಾನು ಸಂಪೂರ್ಣವಾಗಿ ಫಾಂಟ್ ಸೈಜ್ನ ಜಾಸ್ತಿ ಇನ್ಕ್ರೀಸ್ ಮಾಡಿದ ನಂತರದಲ್ಲಿ ಈ ರೀತಿ ದೊಡ್ಡದಾಗಿ ನನ್ನ ಎಲ್ಲ ಸೆಟ್ಟಿಂಗ್ಸ್ನಲ್ಲಿ ಇರುವಂಥ ಎಲ್ಲ ಆಪ್ಷನ್ಸ್ಗಳು, ನನ್ನ ಆ್ಯಪ್ಸ್ನಲ್ಲಿ ಇರುವಂಥ ಎಲ್ಲ ಲೆಟರ್ಸ್ಗಳು ಆಪ್ಷನ್ಸ್ಗಳು ಎಲ್ಲವೂ ಕೂಡ ದೊಡ್ಡದಾಗಿ ಕಾಣ್ತಾ ಇದೆ. ಈ ರೀತಿ ನಾವು ಫಾಂಟ್ ಸೈಜ್ನ ಇನ್ಕ್ರೀಸ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.